ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೀನ್ಸ್ ವರ್ಲ್ಡ್. ಆಲ್ರೆಡಿ ನಿಮಗೆ ಥಂಬ್ನೇಲ್ ನೋಡಿ ಐಡಿಯಾ ಬಂದಿರುತ್ತೆ ನಾನು ಯಾವುದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಅಂತ. ಈಗ ಸುಮಾರು LPG ಗ್ಯಾಸನ್ನು ತಗೊಳ್ಳಿಕ್ಕೆ ಎಲ್ಲರೂ ತುಂಬ ಕಷ್ಟಪಡ್ತಾ ಇದ್ದೀರಾ. ತುಂಬ ಅಭಾವದಲ್ಲಿದೆ, ಸಿಲಿಂಡ್ರು ಟೈಮ್ ಸರಿಯಾಗಿ ಸಿಗ್ತಾ ಇಲ್ಲ. ಹಾಗಾಗಿ ತಕ್ಷಣ ಮನೆಯಲ್ಲಿ LPG ಗ್ಯಾಸ್ ಖಾಲಿ ಆಯಿತು ಅಂತ ಹೇಳಿದರೆ ಇಂಡಕ್ಷನ್ ಸ್ಟವ್ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಈ ಇಂಡಕ್ಷನ್ ಸ್ಟವ್ ಹೇಗೆಲ್ಲ ವರ್ಕ್ ಮಾಡುತ್ತೆ, ಇದರ ಫಂಕ್ಷನ್ ಹೇಗಿರುತ್ತೆ, ಇದನ್ನು ಹೇಗೆ ಯೂಸ್ ಮಾಡಬಹುದು ಅಂತ ನಾನು ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ವಿಡಿಯೋ. ಹಾಗೆ ಕೆಲವೊಂದು ಯುಟೆನ್ಸಿಲ್ಸ್ಗಳು ಅಂದರೆ ಪಾತ್ರೆಗಳನ್ನು ಯಾವುದೆಲ್ಲ ಬಳಸಬಹುದು ಅದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಯಾವೆಲ್ಲ ಪಾತ್ರೆಗಳನ್ನು ಬಳಸಿಬಿಟ್ಟು ಅಡುಗೆ ಮಾಡಬಹುದು ಅಂತಲೂ ಮುಂದೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಯಾವುದೆಲ್ಲ ಅಡುಗೆಗಳನ್ನು ಮಾಡಿದ್ದೀನಿ ಅನ್ನೋದನ್ನು ಕೂಡ ಇದರಲ್ಲಿ ಹಾಕಿದ್ದೀನಿ, ನೀವು ಚೆಕ್ ಮಾಡಬಹುದು. ಬೇರೆ ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಯೂಸ್ ಮಾಡೋದಕ್ಕಿಂತ ಇಂಡಕ್ಷನ್ ಸ್ಟವ್ ತುಂಬ ಯೂಸ್ಫುಲ್ ಅಂತ ನಾನು ಹೇಳ್ತೀನಿ. ಇದನ್ನು ಬಳಸೋದ್ರಿಂದ ಯಾರು ಬೇಕಾದರೂ ಬಳಸ್ಬೋದು. ತುಂಬ ಸೇಫ್ಟಿ ಇದೆ, ಶಾಕ್ ಹೊಡೆಯೋದಿಲ್ಲ. ಹಾಗೆ ಕೆಲವೊಂದು ಫಂಕ್ಷನ್ಗಳನ್ನು ಇಲ್ಲಿ ಕೊಟ್ಟಿದ್ದಾರೆ. ಪ್ರೆಷರ್ ಕುಕ್ಕರ್ ಬಳಸ್ಬೋದು, ಹಾಗೆ ಕರಿ ಆಪ್ಷನ್ ಇದೆ, ಹೀಟ್ ಮಿಲ್ಕ್ ಅಂತ ಆಪ್ಷನ್ ಇದೆ, ದೋಸೆ ಚಪಾತಿ ಮಾಡಲಿಕ್ಕೆ ಒಂದು ಆಪ್ಷನ್ ಇದೆ, ಡೀಪ್ ಫ್ರೈಗೆ ಒಂದು ಆಪ್ಷನ್ ಇದೆ, ಇಡ್ಲಿ ಮಾಡಲಿಕ್ಕೆ ಒಂದು ಆಪ್ಷನ್ ಇದೆ. ಈ ರೀತಿ ಸುಮಾರು 7 ಫಂಕ್ಷನ್ಗಳನ್ನು ಕೊಟ್ಟಿದ್ದಾರೆ. ಯಾವುದು ಬೇಕು ಅದನ್ನು ಯೂಸ್ ಮಾಡ್ಬೋದು. ಹಾಗೆ ಪ್ಲಸ್ಸು ಮೈನಸ್ಸು ಅನ್ನೋ ಬಟನ್ ಕೂಡ ಇದೆ. ನಾವು ವೋಲ್ಟೇಜನ್ನು ಅಂದರೆ ಯೂನಿಟ್ನ ನಾವು 400 ತನಕ ಲೆಸ್ ಮಾಡ್ಬೋದು, ಹಾಗೆ 1800 ತನಕ ಜಾಸ್ತಿ ಮಾಡಬಹುದು. ಈ ಇಂಡಕ್ಷನ್ ಸ್ಟವಲ್ಲಿ ನಾವು ಯಾವಾಗಲೂ ಫ್ಲ್ಯಾಟ್ ಬೇಸ್ ಇರುವಂತಹ ಪಾತ್ರೆಗಳನ್ನು ಯೂಸ್ ಮಾಡಿದರೆ ಬೇಗ ಕುಕ್ ಆಗುವಂಥದ್ದು. ಅದೇ ರೀತಿಯ ಪಾತ್ರೆಗಳು ಮಾತ್ರ ಬಳಸಿದರೆ ಪಾತ್ರೆಗಳು ಹೀಟ್ ಆಗುವಂಥದ್ದು. ಇಲ್ಲ ಬೇರೆ ಪಾತ್ರೆಗಳನ್ನು ಇಟ್ಟರೆ ಎರರ್ ಅಂತ ತೋರಿಸುತ್ತೆ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಒಂದು ಮಿಲ್ಕ್ ಪಾಟ್ ಕೂಡ, ಹಾಗೆ ಒಂದು ಫ್ಲ್ಯಾಟ್ ಪ್ಯಾನ್ ಕೂಡ. ಇದೊಂದು ಪ್ರೆಸ್ಟೀಜ್ ಹಂಚು, ಇದನ್ನು ಇಟ್ಟೆ, ಇದು ಯಾಕೋ ಎರರ್ ತೋರಿಸ್ತಾ ಇತ್ತು, ಇದು ವರ್ಕ್ ಆಗ್ತಾ ಇಲ್ಲ. ಹಳೇದೇ ಪಿಜನ್ ಕಂಪ್ನಿದು ಒಂದು ತವ ಇತ್ತು, ಇದು ಹೀಟ್ ಆಗ್ಬೋದಾ ಅಂತ ಚೆಕ್ ಮಾಡೋಕ್ಕೆ ಇಟ್ಟೆ, ಬಟ್ ಇದು ಹೀಟ್ ಆಗ್ತಾ ಇತ್ತು. ನೋಡಿ, ಕೆಲವೊಂದು ಪಾತ್ರೆಗಳು ಯೂಸ್ ಆಗುತ್ತೆ, ಕೆಲವೊಂದು ಪಾತ್ರೆಗಳು ಯೂಸ್ ಆಗಲ್ಲ. ಅದಕ್ಕೋಸ್ಕರ ನಾವು ಫಸ್ಟ್ ಚೆಕ್ ಮಾಡ್ಕೋಬೇಕು ಯಾವ ಪಾತ್ರೆಗಳನ್ನು ನಾವು ಬಳಸ್ಕೋಬಹುದು ಅಂತ ಹೇಳಿಬಿಟ್ಟು. ಹಾಗೆ ನಾನು ಇಲ್ಲಿ ಫ್ಲ್ಯಾಟ್ ಪ್ಯಾನ್ ಇಟ್ಟಿದ್ದೀನಿ. ಇದರಲ್ಲಿ ನಾನು ನೀರು ಹಾಕ್ತೀನಿ, ಹೇಗೆ ಬಾಯ್ಲ್ ಆಗುತ್ತೆ ಅಂತ ನಿಮಗೆ ಡೆಮೋ ತೋರಿಸ್ತಾ ಇದ್ದೀನಿ. ಪವರ್ ಯೂನಿಟ್ನ ನಾವು ಹೇಗೆ ಬೇಕಾದರೂ ಪ್ಲಸ್ಸು ಮೈನಸ್ಸು ಮಾಡ್ಕೋಬಹುದು. 80ಕ್ಕೆ ಇಟ್ಟರೆ ಇದು ಫುಲ್ಲು ಲೋ ಟೆಂಪ್ರೇಚರ್ ಇರುತ್ತೆ. 1800ಗೆ ಇಟ್ಟರೆ ಇದು ಟೆಂಪ್ರೇಚರ್ ಫುಲ್ ಹೈ ಇರುತ್ತೆ. ನೀವು ಪ್ರೆಷರ್ ಕುಕ್ಕರು ಇದೆಲ್ಲ ಇಟ್ಟಾಗ ಡೀಪ್ ಫ್ರೈ ಮಾಡಬೇಕಾದ್ರೆ ಅಡ್ಜಸ್ಟ್ ಮಾಡಿಕೊಂಡ್ರೆ ಅದು ಬರುತ್ತೆ. ಯಾವಾಗಲೇ ನಾವು ಆಪ್ಷನ್ಗಳನ್ನು ಸೆಲೆಕ್ಟ್ ಮಾಡ್ಕೋಬೇಕಾದ್ರೆ ಫಸ್ಟು ಫಂಕ್ಷನ್ ಬಟನ್ನ ಒತ್ತಿದ ಮೇಲೆ ಮಾತ್ರ ಅದು ಅಲ್ಲಿ ಎಲ್ಲಿ ಬ್ಲಿಂಕ್ ಆಗ್ತಾ ಇರುತ್ತೆ ನೋಡಿ, ಆ ಏರಿಯಾದಲ್ಲಿ ಮಾತ್ರ ಇದು ಸೆಟ್ ಆಗಿದೆ ಅಂತ. ಹಾಗೆ ಅಲ್ಲಿ ವೋಲ್ಟೇಜ್ ಕೂಡ ತೋರಿಸುತ್ತೆ ನೋಡಿ, ಯಾವ್ಯಾವ ಫಂಕ್ಷನ್ಗಳಿಗೆ ನಾವು ಅಡ್ಜಸ್ಟ್ ಮಾಡಿದ ತಕ್ಷಣ ವೋಲ್ಟೇಜು ವೇರಿಯೇಷನ್ ತೋರಿಸುತ್ತೆ. ಆಮೇಲೆ ನಾವು ಇನ್ನೂ ಹೈ ವೋಲ್ಟೇಜ್ ಬೇಕು, ನಮಗೆ ಟೆಂಪ್ರೇಚರ್ ಜಾಸ್ತಿ ಬೇಕು ಅಂದರೆ ಪ್ಲಸ್ಸು ಮೈನಸ್ಸು ಮಾಡ್ಕೋಬಹುದು. ನಿಮಗೆ ತೋರಿಸ್ತಾನೆ ನಾನು ಈ ಪ್ಯಾನಲ್ಲಿ ಸ್ವಲ್ಪ ನೀರು ಹಾಕಿದ್ದೀನಿ. ಹಾಗೆ ಇದು ಬಾಯ್ಲಿಂಗ್ ಸ್ಟೇಜಿಗೆ ಬರ್ತಾ ಇದೆ ನೋಡಿ. ನಾನಿಲ್ಲಿ ಮಿಲ್ಕ್ ಆಪ್ಷನ್ ತೋರಿಸ್ತಾ ಇದ್ದೀನಿ. ಈ ಮಿಲ್ಕ್ ಆಪ್ಷನಿಗೆ ನಾವು ಸೆಟ್ ಮಾಡಿಬಿಟ್ರೆ, ಹಾಲಿಟ್ಟರೆ ಎಷ್ಟೊತ್ತು ಹಾಲು ಕಾಯಿಸಿದ್ರೂ ಕೂಡ ಅದು ಹಾಲು ಉಕ್ಕೋದಿಲ್ಲ, ಚೆಲ್ಲೋದಿಲ್ಲ. ಈ ಆಪ್ಷನ್ ಇದೆ. ತುಂಬ ಯೂಸ್ಫುಲ್ಲು ಇದು ಎಲೆಕ್ಟ್ರಿಕ್ ಸ್ಟವ್ ಅಂತ ನಾನು ಹೇಳ್ತೀನಿ. ನೋಡ್ತಾನೆ ನೋಡಿ ನೀರು ಎಷ್ಟು ಚೆನ್ನಾಗಿ ಬಾಯ್ಲ್ ಆಗ್ತಾ ಇದೆ. ನೀವು ಗಮನಿಸ್ಬೋದು, ನಾನಿಲ್ಲಿ ಪ್ಯಾನ್ನ ಟಚ್ ಮಾಡ್ತಾ ಇದ್ದೀನಿ, ಅದರ ಹ್ಯಾಂಡಲ್ಲು ಫುಲ್ಲು ಸ್ಟೇನ್ಲೆಸ್ ಸ್ಟೀಲ್ ಆಗಿರೋದ್ರಿಂದ ಕರೆಂಟ್ ಪಾಸ್ ಆಗಬಹುದು, ಆದರೆ ಪಾಸ್ ಆಗ್ತಾ ಇಲ್ಲ. ಇದು ತುಂಬ ಸೇಫ್ಟಿ ಇದೆ, ಯಾರು ಬೇಕಾದರೂ ಯೂಸ್ ಮಾಡ್ಬೋದು. ಮಕ್ಕಳು ಎಲೆಕ್ಟ್ರಿಕ್ ಸ್ಟವ್ ಯೂಸ್ ಮಾಡಿದರೆ ಎಲ್ಲಿ ಶಾಕ್ ಹೊಡೆಯುತ್ತೆ ಅನ್ನೋ ಭಯನೇ ಬೇಡ. ಹಾಗೆ ನಾನು ಇಲ್ಲಿ ತವ ಇಟ್ಬಿಟ್ಟು ಸ್ವಲ್ಪ ಚಟ್ನಿ ಮಾಡಲಿಕ್ಕೆ ಶೇಂಗಾ ಹುರ್ಕೊಳ್ತಿದ್ದೀನಿ. ಇದು ಹೇಗೆ ರೋಸ್ಟ್ ಆಗುತ್ತೆ ಈವನ್ ಆಗಿ ಅಂತಲೂ ಕೂಡ ನಾನು ಇಲ್ಲಿ ತೋರಿಸ್ತೀನಿ. ಪ್ಯಾನ್ ಆಪ್ಷನ್ ಇದೆ, ತವ ಆಪ್ಷನ್ ಇದೆ, ಎಲ್ಲ ಆಪ್ಷನ್ಗಳನ್ನು ನಮಗೆ ಯಾವುದು ಬೇಕು ಅದನ್ನು ಸೆಟ್ ಮಾಡಿಕೊಂಡು ಟೆಂಪ್ರೇಚರು ಪ್ಲಸ್ಸು ಮೈನಸ್ಸು ಮಾಡಿಕೊಂಡು ಆರಾಮಾಗಿ ನಾವು ಕುಕ್ ಮಾಡಬಹುದು. LPG ಗ್ಯಾಸ್ ಅಭಾವ ಇರೋದ್ರಿಂದ ಸಿಲಿಂಡ್ರ್ ಸಿಕ್ಕಿಲ್ಲ ಅಂತ ಟೆನ್ಷನ್ ಮಾಡ್ಕೊಳ್ಳೋದೇ ಬೇಕಾಗಿಲ್ಲ. ಇಂಡಕ್ಷನ್ ಸ್ಟವ್ವಿಂದ ಈಸಿಯಾಗಿ ಅಡುಗೆಗಳನ್ನು ಮಾಡ್ಕೋಬಹುದು. ನಾವು ಏನೋ ಇದೆ ಆಪ್ಷನ್ಸ್ಗಳೆಲ್ಲ ತಿಳ್ಕೊಂಡಿರಬೇಕು ಅಷ್ಟೇ, ಬಿಟ್ಟರೆ ಇನ್ಯಾವುದು ರಿಸ್ಕ್ ಆಗೋ ಅಂಥದ್ದಲ್ಲ. ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಶೇಂಗಾ ಎಷ್ಟು ಈವನ್ ಆಗಿ ರೋಸ್ಟ್ ಆಗಿದೆ. ತುಂಬ ಈಸಿ, ಗ್ಯಾಸಿಗೆ ಕಂಪೇರ್ ಮಾಡಿಕೊಂಡ್ರೆ ತುಂಬ ಬೇಗನೂ ಕುಕ್ ಆಗುತ್ತೆ.
ಏನಂದರೆ ಅದು ಆಪ್ಷನ್ಗಳಿರುತ್ತೆ, ಅದನ್ನು ಸೆಟ್ ಮಾಡ್ಕೋಬೇಕು. ಸ್ವಲ್ಪ ಪವರ್ ಜಾಸ್ತಿ ಬೇಕು ಅಂದಾಗ ಅದನ್ನು ಇನ್ಕ್ರೀಸ್ ಮಾಡ್ಕೋಬೇಕು. ಕರೆಂಟ್ ಬಿಲ್ ಜಾಸ್ತಿ ಬರ್ಬೋದು ಅಂತ ಯೋಚನೆ ಮಾಡ್ಬೋದು, ಆದರೆ ಕರೆಂಟ್ ಬಿಲ್ಲು ಕೂಡ ಬರೋದಿಲ್ಲ. ಮಿನಿಮಮ್ ಯೂನಿಟ್ನ ಇದು ಯೂಸ್ ಮಾಡುತ್ತೆ. ಹೆವಿ ಕುಕ್ ಮಾಡ್ತೀವಿ ಅಂತ ಆದಾಗ ನೀವು ಸಿಲಿಂಡರ್ ಸ್ಟವನ್ನು ಬಳಸಿ, ಹಾಗೆ ಅಲ್ಪ ಸ್ವಲ್ಪ ಕಾಫಿ ಮಾಡೋದು, ಈ ರೀತಿ ಹುರ್ಕೊಳ್ಳೋದು ಇದನ್ನೆಲ್ಲ ಮಾಡಿದರೆ ನಿಮಗೆ ಸಿಲಿಂಡರ್ ಏನಿದೆ ಅದು ಲಾಂಗ್ ಟೈಮಲ್ಲಿ ಡ್ಯೂರೇಷನ್ ಬರುತ್ತೆ. ಟೆನ್ಷನ್ ಮಾಡ್ಕೊಳ್ಳೋ ಅಂಥ ಅಗತ್ಯನೇ ಇಲ್ಲ. ನೋಡಿ, ನಾನು ಇದು ಬೇರೆ ಹಂಚಿಟ್ಟಿದ್ದೀನಿ, ಎರರ್ ತೋರಿಸ್ತಾ ಇದೆ, ಹಾಗಾಗಿ ಇದರಲ್ಲಿ ಕುಕ್ ಮಾಡಲಿಕ್ಕೆ ಆಗಲ್ಲ. ಯಾವಾಗಲೂ ಬೇಸ್ನ ಫ್ಲ್ಯಾಟಾಗಿ ಇರಬೇಕು. ಇಂಡೆಕ್ಸ್ ಸ್ಟವ್ವಿಗೆ ಯೂಸ್ ಮಾಡುವಂಥ ಪಾತ್ರೆಗಳೇ ಇರಬೇಕು ಅಂತ ಏನಿಲ್ಲ. ಮನೆಯಲ್ಲಿ ಯಾವುದು ಬೇಸ್ ಫ್ಲ್ಯಾಟ್ ಇರುತ್ತೆ ಅದನ್ನು ತೊಗೊಂಡ್ರೆ ಆರಾಮಾಗಿ ನಾವು ಏನು ಬೇಕಾದರೂ ಕುಕ್ ಮಾಡ್ಬೋದು. ನೋಡಿ, ಇಲ್ಲಿ ನಾನು ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ, ಅದರಲ್ಲಿರೋವಂತಹ ಮಾಯ್ಶ್ಚರ್ ಹೇಗೆ ಸ್ಟೀಮ್ ಆಗ್ತಿದೆ. ನಾನು ಹೀಟ್ ಆಗಿದ ತಕ್ಷಣ ಮೇಲಿಂದ ನೀರು ಹಾಕ್ತಾಯಿದ್ದೀನಿ, ಶಾಕ್ ಹೊಡೆಯುತ್ತೆ ಅನ್ನೋ ಭಯ ಇಲ್ಲ, ಏನಿಲ್ಲ. ನಿಮಗೆ ಡೆಮೋ ಹೇಗೆ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಈಗ ಇಡ್ಲಿ ಮಾಡ್ತೀನಿ, ಎಷ್ಟು ಸಾಫ್ಟ್ ಇಡ್ಲಿ ಪ್ರಿಪೇರ್ ಆಗುತ್ತೆ. ಇಡ್ಲಿ ಪಾತ್ರೆದು ಕೂಡ ಆಪ್ಷನ್ ಇರುತ್ತೆ, ಆ ಫಂಕ್ಷನ್ನ ನೀವು ಸೆಟ್ ಮಾಡ್ಕೊಂಬಿಟ್ರೆ ಕೇವಲ 4 ನಿಮಿಷದಲ್ಲಿ ಇಡ್ಲಿ ಪ್ರಿಪೇರ್ ಆಗುತ್ತೆ. ನಾವು ಗ್ಯಾಸ್ ಸ್ಟವ್ ಮೇಲೆ ಏನಿಲ್ಲ ಅಂದರೆ 10ರಿಂದ 15 ನಿಮಿಷ ಸ್ಟೀಮ್ ಮಾಡ್ತೀವಿ, ಆದರೆ ಇದರಲ್ಲಿ ಹಾಗಲ್ಲ. ಫಸ್ಟು ಇಡ್ಲಿ ಪಾತ್ರೆ ಇಡಬೇಕು. ನೀವು ಇಡ್ಲಿ ಸಾಫ್ಟ್ ಬರಬೇಕು ಅಂದರೆ ಇಡ್ಲಿ ಪಾತ್ರೆ ಇಟ್ಟು ನೀರು ಸ್ಟೀಮ್ ಬರೋ ರೀತಿಯಲ್ಲಿ ಮಾಡ್ಕೋಬೇಕು. ಅದು ಸ್ಟವ್ವಲ್ಲಿ ಆಗಿರಬಹುದು, ಯಾವುದೇ ಒಲೆಗಳಲ್ಲೇ ಆಗಿರಬಹುದು. ಫಸ್ಟು ಇಡ್ಲಿ ಸಾಫ್ಟ್ ಬರಬೇಕು ಅಂದರೆ ಸ್ಟೀಮ್ ಬಂದ ಮೇಲೇ ನೀವು ಇಡ್ಲಿ ಬ್ಯಾಟಲ್ಲಿ ಹಾಕಿಬಿಟ್ಟು ಅದನ್ನು ಕ್ಲೋಸ್ ಮಾಡಬೇಕು. ನೋಡಿ, ಇಲ್ಲಿ ನಾನು ಇಡ್ಲಿ ಕೂಡ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ. ಪ್ಲೇಟಿಗೆ ಸರ್ವ್ ಮಾಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ. ಈಸಿಯಾಗಿ ಇಂಡಕ್ಸ್ ಸ್ಟವ್ನ ಯೂಸ್ ಮಾಡಿಬಿಟ್ಟು ನಾವು ಕುಕ್ ಮಾಡ್ಕೋಬೋದು, ಏನೆಲ್ಲ ಕುಕ್ ಮಾಡ್ಕೋಬೋದು. ನಾನು ರಸಮ್ ಕೂಡ ಮಾಡೋದು ತೋರಿಸಿದ್ದೀನಿ, ಬಟ್ ಕೆಲವೊಂದು ವೀಡಿಯೋಗಳು ಡಿಲೀಟ್ ಆಗಿರೋದ್ರಿಂದ ಇಲ್ಲಿ ರಸಮ್ ರೆಸಿಪಿ ಇಲ್ಲ. ಆದರೆ ನೀವು ರಸಮ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಬೇಳೆನ ಮುಂಚಿತವಾಗಿ 10 ನಿಮಿಷ ನೆನೆಸ್ಕೊಂಡು ನೀವು ಕುಕ್ ಮಾಡಿದರೆ ಈಸಿಯಾಗಿ ಬೇಗ ಆಗುತ್ತೆ. ಅಂದರೆ ಎಲೆಕ್ಟ್ರಿಸಿಟಿ ತುಂಬ ಭಾಳ ಯೂಸ್ ಆಗೋದಿಲ್ಲ ಅನ್ನೋ ಉದ್ದೇಶಕ್ಕೆ ಹಾಗೆ ಮಾಡ್ಕೋಬೋದು. ನೋಡಿ, ಇಲ್ಲಿ ನಾನು ರೈಸ್ ಕೂಡ ಮಾಡಿದ್ದೀನಿ, ನಿಮಗೆ ತೋರಿಸ್ತಾ ಇದ್ದೀನಿ ಯಾವುದೆಲ್ಲ ಐಟಮ್ಗಳನ್ನು ಮಾಡ್ಕೋಬಹುದು, ಯಾವ್ಯಾವ ಯುಟಿನ್ಸಿಲ್ಸ್ಗಳನ್ನು ಬಳಸಿ, ಪಾತ್ರೆಗಳನ್ನು ಬಳಸಿ ಅಂತ. ನೋಡಿ, ನಾನು ಹೇಳಿದೆ ರಸಮ್ ಕೂಡ ಮಾಡಬೇಕಾದ್ರೆ ಇದು ಈ ರೀತಿ ಒಂದು 5 ನಿಮಿಷ ನಾನು ಬೇಳೆ ನೆನೆಸಿ ಆಮೇಲೆ ಯೂಸ್ ಮಾಡಿದ್ದೀನಿ. ಹಾಗೆ ಮೊಟ್ಟೆ ಪಲ್ಯ ಕೂಡ ಮಾಡ್ತಾಯಿದ್ದೀನಿ ನಾನು ಇದೇ ಇಂಡೆಕ್ಸ್ ಸ್ಟವ್ ಮೇಲೆ. ಇಂಡೆಕ್ಸ್ ಸ್ಟವ್ ತಂದು ಬಳಸಬೇಕೋ ಬೇಡೋ ಅಂತ ಯೋಚನೆ ಮಾಡ್ತಾ ಇರೋರು ದಯವಿಟ್ಟು ತಂದು ಬಳಸಿ. ಆಲ್ರೆಡಿ ಇರೋರು ಯೂಸ್ ಮಾಡ್ತಾ ಇಲ್ಲ, ಮೂಲೆಯಲ್ಲಿ ಇಟ್ಟಿದ್ದೀನಿ ನಂತರ ಅನ್ನೋರಾದರೆ ತೆಗೆದು ಈಗಾದರೂ ಬಳಸಿ. ನಾನು ಸುಮಾರು ಕರೋನಾ ಟೈಮ್ನಲ್ಲಿ ಇಂಡೆಕ್ಸ್ ಸ್ಟವ್ ತೊಗೊಂಡಿದ್ದು, ಅದು ಹಾಗೇ ವೇಸ್ಟಾಗಿ ಆ ಮೂಲೆಯಲ್ಲಿತ್ತು. ಈಗ ಅದನ್ನು ತೆಗೆದು ಧೂಳೆಲ್ಲ ಒರೆಸಿ ಈಗ ಬಳಸ್ತಾ ಇದ್ದೀನಿ, ಖುಷಿ ಆಗುತ್ತೆ. ಈ ಎಲೆಕ್ಟ್ರಿಕ್ ಸ್ಟವ್ ಯೂಸ್ ಮಾಡಿದಾಗಿಂದ ನನಗೆ ಕುಕ್ಕಿಂಗ್ ತುಂಬ ಈಸಿ ಆಗಿದೆ. ಹಾಗೆ ನಿಮಗೆ ಕಾಫಿ ಕೂಡ ಡೆಮೋ ತೋರಿಸ್ತಾ ಇದ್ದೀನಿ. ಹಾಲು ಉಕ್ಕೋದೇ ಇಲ್ಲ ಅನ್ನೋದಕ್ಕೆ ಇದನ್ನು ನಾನು ತೋರಿಸ್ತಾ ಇರೋದು. ಏನಿದೆ 80 ಯೂನಿಟ್ ಮಿಲ್ಕ್ ಅಂತ ಆಪ್ಷನ್ ಒತ್ಬಿಟ್ರೆ ಅದು ನೀವು ಎಷ್ಟೊತ್ತೇ ಇಡಿ, ಹಾಲು ಕಾಫಿಗೆ ಅಂತ ಅಲ್ಲಿ ಸ್ಟವ್ ಮೇಲೆ ಇಟ್ಬಿಟ್ಟು ನೀವು ಬೇರೆ ಕೆಲಸಗಳನ್ನು ಎಷ್ಟೊತ್ತೇ ಮಾಡ್ಕೊಳ್ತಾ ಇದ್ರೂ ಅದು ಹಾಲು ಉಕ್ಕೋದೇ ಇಲ್ಲ. ಅದು ಅಲ್ಲೇ ಕಾದು ಹೀಟ್ ಆಗೋದು ಡೌನ್ ಆಗೋದು, ಹೀಟ್ ಆಗೋದು ಡೌನ್ ಆಗೋದು ಈ ರೀತಿ ಮಾಡುತ್ತೆ. ಅದೇ ಗ್ಯಾಸ್ ಸ್ಟವ್ ಮೇಲೆ ಇಟ್ಟರೆ ಎಲ್ಲ ಉಕ್ಕಿ ಚೆಲ್ಲಿಬಿಡತ್ತೆ. ಇದು ಬೆಟರ್ ಆಪ್ಷನ್ ಇದೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಯೂಸ್ಫುಲ್ ಅಂತ ಅನಿಸಿದರೆ ಬೇರೆಯವರಿಗೆ ದಯವಿಟ್ಟು ಶೇರ್ ಮಾಡಿ. ಇಂಡೆಕ್ಸ್ ಸ್ಟವ್ ಯೂಸ್ ಮಾಡಲಿಕ್ಕೆ ಇನ್ನೂ ಹೆದರ್ತಾ ಇರೋರಿಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.